ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಟ್ರೇಲರ್ ಇವತ್ತು 10 ಗಂಟೆಗೆ ಬಿಡುಗಡೆಯಾಗಿದೆ. ಟ್ರೇಲರ್ ನೋಡಿದಂಥ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ಜೊತೆಗೆ ಟ್ರೇಲರ್ ಕೂಡ ಎಲ್ಲೂ ಕೂಡ ಕಥೆಯ ಎಳೆಯನ್ನು ಬಿಟ್ಟು ಕೊಡದಂತೆ ಟ್ರೇಲರ್ ಅಚ್ಚುಕಟ್ಟಾಗಿ ಅದನ್ನು ಕಟ್ ಮಾಡಿ ಒಂದು ಟ್ರೇಲರ್ ರೂಪವನ್ನು ಕೊಟ್ಟು ಪ್ರಚಾರವನ್ನು ಅದ್ಧೂರಿಯಾಗಿ ಸ್ಟಾರ್ಟ್ ಮಾಡಿದ್ದಾರೆ ದರ್ಶನ್ ಅವರ ಡೆವಿಲ್ ತಂಡ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾದ ಕಾರಣ ದರ್ಶನ್ ಅವರ ಲುಕ್. ಅಲ್ಲಿ ಕ್ಷಣಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಲುಕ್ಕು, ಕ್ಷಣಕ್ಕೊಂದು ಟ್ವಿಸ್ಟ್ ಎನ್ನುವಂಥ ರೀತಿಯಲ್ಲಿ ಡೆವಿಲ್ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಅಲ್ಲಿ ಬರುವಂಥ ಎಲ್ಲ ಡೈಲಾಗ್ ಕೂಡ ನೀವು ಕಥೆಯನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯನಿಲ್ಲ. ಅದು ಒಬ್ಬ ರಾಜಕೀಯ ಪುಡಾರಿಯ ವಿರುದ್ಧವಾಗಿ ದ್ವೇಷ ಸಾಧಿಸಲಿಕ್ಕೆ ಅಥವಾ ದ್ವೇಷವನ್ನು ಮಟ್ಟ ಹಾಕಲಿಕ್ಕೆ ದರ್ಶನ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಯಾವುದಾದ್ರೂ ಒಂದು ಮಾಫಿಯಾದ ಕೆಲಸ ಮಾಡ್ತಾ ಇದೆಯಾ, ಅದಕ್ಕೆ ಹಿನ್ನೆಲೆ ಏನು, ಅದಕ್ಕೆ ಯಾವ ರಾಜಕಾರಣಿ, ಯಾವುದೋ ಕಂಪ್ನಿ ಆ ಒಂದು ಮಾಫಿಯಾಕ್ಕೆ ಕೈ ಜೋಡಿಸ್ತಾ ಇದ್ದಾನೆ, ಅದನ್ನು ಹೇಗೆ ದರ್ಶನ್ ಮಟ್ಟ ಹಾಕ್ತಾನೆ, ಯಾವ್ಯಾವ ಒಂದು ವೇಷ ತೊಟ್ಕೊಂಡು, ಯಾವ್ಯಾವ ಬಣ್ಣ ತೊಟ್ಕೊಂಡು, ಯಾವ ಮುಖಾಂತರ ಎಲ್ಲಿದ್ರೂ ಕೂಡ ಹೊಡಿತೇನೆ ಅನ್ನುವಂಥ ಒಂದು ಸ್ಟೈಲ್ ಇದೆಯಲ್ಲ, ನೆರೆಟಿವ್ ಇದೆಯಲ್ಲ, ಅದು ಡೆವಿಲ್ ಸಿನಿಮಾದ ಟ್ರೇಲರ್ನಲ್ಲಿ ಕೊಂಡಂಥ ಒಂದು ದೊಡ್ಡದಂಥ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಡೆವಿಲ್ ಟ್ರೇಲರ್ನಲ್ಲಿ ಇದೇ ಕತೆ ಎನ್ನುವುದನ್ನು ಹೇಳಲಿಕ್ಕಾಗಲ್ಲ. ಕತೆ ಏನೂ ಇರ್ಬೋದು, ಆದರೆ ಒಂದು ಮಟ್ಟಿನ ಮಾಸ್ ಪ್ಯಾಕೇಜ್ ಅನ್ನುವಂಥ ಮಟ್ಟಿಗೆ ಟ್ರೇಲರ್ ಕಟ್ ಆಗಿದೆ ಮತ್ತು ಅದು ಯಶಸ್ಸನ್ನು ಕಾಣ್ತಾ ಇದೆ. ಈಗಾಗಲೇ ಲಕ್ಷ ವ್ಯೂಸನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ದರ್ಶನ್ ಅವರು ಹೀರೋಗೆ ಆ್ಯಕ್ಟ್ ಮಾಡಿದ್ದಾರೆ, ರಚನಾ ರಾಯ್ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ, ಅಚ್ಯುತ್ ಕುಮಾರ್ ಇದ್ದಾರೆ, ಜೊತೆ ಹಿಂದಿಯ ಖಳನಟ ಮತ್ತು ನಿರ್ದೇಶಕರಾದಂಥ ಮಹೇಶ್ ಮಾಂಜ್ರೇಕರ್ ಇದ್ದಾರೆ, ಶರ್ಮಿಳಾ ಮಾಂಡ್ರೆ ಇದ್ದಾರೆ, ಗಿಲ್ಲಿ ನಟ ಇದ್ದಾರೆ, ವಿನಯ್ ಇದ್ದಾರೆ. ಹೀಗೆ ದೊಡ್ಡ ನಟರ ದೊಡ್ಡ ತಾರಾಬಳಗವಿದೆ. ಜೊತೆಗೆ ಅಜನೀಶ್ ಲೋಕನಾಥ್ ಎನ್ನುವಂಥ ಒಬ್ಬ ಅಪ್ಪಟ ದೇಸಿಯ ಸಂಗೀತ ನಿರ್ದೇಶಕ ಇದ್ದಾರೆ. ಜೊತೆಗೆ ಮಿಲನ ಪ್ರಕಾಶ್ ಎನ್ನುವಂಥ ಕ್ಲಾಸ್ ಡೈರೆಕ್ಟರ್ ಇದೀಗ ಮಾಸ್ ಡೈರೆಕ್ಟರ್ ಆಗಿ ಕನ್ವರ್ಟ್ ಆದಂಥ ಮತ್ತು ಕಳೆದ 2 ವರ್ಷಗಳಿಂದ ಮಿಲನ ಪ್ರಕಾಶ್ ಅವರಿಗೆ ಎದುರಾದಂಥ ಒಂದು ಕಷ್ಟ ಆಗಿರ್ಬೋದು, ಅದರ ಜೊತೆಗೆ ದರ್ಶನ್ ಅವರಿಗೆ ಎದುರಾದಂಥ ಕಷ್ಟ, ಇಬ್ಬರ ಕಷ್ಟ ಸೇರಿ ಒಂದು ಪರಿಪೂರ್ಣವಾಗಿ ಡೆವಿಲ್ ಸಿನಿಮಾ ಜನರಿಗೆ ಮನರಂಜನೆಯನ್ನು ಕೊಡುತ್ತೆ ಅನ್ನೋದು ಇದೀಗ ಸಾಬೀತಾಗ್ತಿದೆ. ನಾವು ಟ್ರೇಲರನ್ನು ಗಮನಿಸ್ತಾ ಹೋದರೆ ಸಿನಿಮಾದ 2 ಹಾಡುಗಳು ಒಂದೇ ಒಂದು ಸಲ ಆಗಿರ್ಬೋದು ಮತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕೆನ್ನುವಂಥ ಸಾಂಗು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದು ಮಾಸ್ ರೂಪದಲ್ಲಿ ಕಂಡು ಬಂದಿತ್ತು. ಆದರೆ ಈ ಟ್ರೇಲರ್ ಇದೆಯಲ್ಲ, ಟ್ರೇಲರ್ನಲ್ಲಿ ಏನೋ ಒಂದು ಕಥೆಯನ್ನು ಗೆಸ್ ಮಾಡಲಿಕ್ಕಾಗಲ್ಲ. ದರ್ಶನ್ ಅವರ ಲುಕ್ ಅಂತೂ ಕ್ಲಾಸಿಯಾಗಿದೆ, ಮಾಸಿಯಾಗಿದೆ, ಹಾಟ್ ಆಗಿದೆ ಅಂತ ಹೇಳ್ಬೋದು. ಅವರ ಹೈಟು, ಪರ್ಸ್ನಾಲಿಟಿ, ಅವರ ಡೈಲಾಗು, ಅದರಲ್ಲೂ ಒಂದು ಡೈಲಾಗ್ ಬರುತ್ತೆ, ಅದು ಈ ಫ್ಯಾನ್ಸ್ನ ಹೃದಯವನ್ನೇ ಕಲ್ಕತ್ತೆ ಅಂತ ಹೇಳ್ಬೋದು. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ನಾನು ಬರ್ತಿದ್ದೀನಿ ಎನ್ನುವಂಥ ಮಾತಿದೆಯಲ್ಲ, ಎಲ್ಲೋ ಒಂದು ದರ್ಶನ್ ಅವರು ಫ್ಯಾನ್ಸ್ ಹತ್ತನ್ನೇ ಬಂದುಬಿಟ್ರ ಎನ್ನುವಂಥ ಫೀಲ್ ಆಗುತ್ತೆ. ಎಲ್ಲೋ ದರ್ಶನ್ ಅವರು ಕಷ್ಟ ಕಾಲದಿಂದ ಹೊರಗೆ ಬಂದೇ ಬಿಟ್ರ, ನಮ್ಮ ಕಣ್ಮುಂದೆ ಇದ್ದಾರೆ ಎನ್ನುವಂಥ ಒಂದು ಫೀಲ್ ಕೊಡುತ್ತೆ ಆ ಡೈಲಾಗ್. ಹಾಗಾಗಿ ಆ ಡೈಲಾಗ್ಗಾಗಿ ಮೊನ್ನೆ ಕೂಡ ಟ್ರೇಲರ್ ಡೇಟನ್ನು ಅನೌನ್ಸ್ ಮಾಡಿದವರು ಕೂಡ ಆ ಡೈಲಾಗ್ ತುಂಬ ಸದ್ದು ಮಾಡಿತ್ತು. ನಾನು ಬರ್ತಾಯಿದ್ದೀನಿ ಚಿನ್ನ ಎನ್ನುವಂಥ ಒಂದು ಡೈಲಾಗ್ ತುಂಬ ಹಿಟ್ಟಾಗಿತ್ತು. ಅದಾದ ನಂತರ ಟ್ರೇಲರ್ನಲ್ಲೂ ಕೂಡ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಎನ್ನುವಂಥ ಆ ಡೈಲಾಗ್ ಈಗ ಪ್ರೇಕ್ಷಕರನ್ನ, ಅದರಲ್ಲೂ ಮುಖ್ಯವಾಗಿ ಫ್ಯಾನ್ಸನ್ನು ಅಥವಾ ಸೆಲೆಬ್ರಿಟಿಗಳನ್ನು, VIP ಗಳನ್ನು ಅವರ ಹೃದಯವನ್ನು ತಲುಪುವಲ್ಲಿ ಯಶಸ್ಸಾಗ್ತಾಯಿದೆ. ಜೊತೆಗೆ ನಾವು ಇದೀಗಲೇ ಸಾಮಾಜಿಕ ಜಾಲತಾಣ ಸ್ಕ್ರಾಲ್ ಮಾಡಿದಾಗ ಡಿ ಬಾಸ್ ಅಭಿಮಾನಿಗಳು ಆ ಟ್ರೇಲರ್ನ ಯಾವ ಮಟ್ಟಿಗೆ ಶೇರ್ ಮಾಡ್ತಿದ್ದೆ ಅಂದರೆ, ನೀವು ಸೋಷಿಯಲ್ ಮೀಡಿಯಾ ಎಲ್ಲಿ ಹೋದರೂ ಕೂಡ ಆ ಯೂಟ್ಯೂಬ್ ಟ್ರೇಲರನ್ನು ಶೇರ್ ಮಾಡ್ತಾನೆ ಇದ್ದಾರೆ. ಬೇರೆ ಗ್ರೂಪಿಗೆ, ಫೇಸ್ಬುಕ್ ಪೇಜಿಗೆ, ಇನ್ಸ್ಟಾಗ್ರಾಮ್ ಪೇಜಿಗೆ, ಯೂಟ್ಯೂಬ್ ಪೇಜಿಗೆ ಎಲ್ಲವೂ ಕೂಡ ಶೇರ್ ಮಾಡ್ತಿದ್ದಾರೆ. ಹಾಗಾಗಿ ಡಿಸೆಂಬರ್ 11 ಡಿ ಬಾಸ್ ಫ್ಯಾನ್ಸಿಗೆ ಈಗಾಗಲೇ ಹೇಳಿದಾಗೆ ದೀಪಾವಳಿ, ಸಂಕ್ರಾಂತಿ, ಕ್ರಿಸ್ಮಸ್, ನ್ಯೂ ಇಯರ್ ಪಾರ್ಟಿ, ಹೋಳಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ದಸರಾ, ಹೀಗೆ 10 ಹಲವು ಹಬ್ಬಗಳು ಒಂದೇ ಸಮನೆ ಕಣ್ಮುಂದೆ ಬಂದಂಗಿರುತ್ತೆ. ದರ್ಶನ್ ಅವ್ರನ್ನ ನೋಡಲಿಕ್ಕೆ, ದರ್ಶನ್ ಅವ್ರನ್ನ ಕಣ್ ತುಂಬಿಕೊಳ್ಳಿಕ್ಕೆ ಡಿ ಬಾಸ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದರೆ ಕಥೆಯನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಬ್ಬ ರೆಬೆಲ್ ಹೀರೋ ತನ್ನ ಕಣ್ಮುಂದೆ ಆಗ್ತಾ ಇರುವಂಥ ಒಂದು ಮಾಫಿಯಾದ ವಿರುದ್ಧ ಹೋರಾಡುವಂಥ ಒಂದು ಕತೆ ಈ ಸಿನಿಮಾದಲ್ಲಿದ್ದು, ಅದನ್ನು ಹೇಗೆ ಡೆವಿಲ್ ರೂಪವನ್ನು ತಾಳ್ಕೊಂಡು, ಅಂದರೆ ಡೆವಿಲ್ ಅಂದರೆ ರೆಬಲ್ ರೂಪವನ್ನು ತಾಳ್ಕೊಂಡು ಅದನ್ನು ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದು ಇದೀಗ ಕಥೆಯ ಎಳೆ ಅಂತ ಹೇಳ್ಬೋದು. ಮುಂದಿನ ದಿನಗಳ ಸಿನಿಮಾ ತೆರೆಕೊಂಡ ನಂತರ ಕಥೆಯ ಸಂಪೂರ್ಣ ಮಾಹಿತಿ ಪ್ರೇಕ್ಷಕರಿಗೆ ಸಿಗತ್ತೆ. ಡಿ ಬಾಸ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ.
ಈ ಟ್ರೇಲರ್ ಯಾವೆಲ್ಲ ದಾಖಲೆಗಳನ್ನ ಮುರಿಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಟ್ರೇಲರ್ ಪ್ರೀಮಿಯಂ ಬಿಟ್ಟಾಗ 20,000ಕ್ಕೂ ಹೆಚ್ಚು ಜನರು ಅದನ್ನು ಲೈವಲ್ಲಿ ನೋಡಿದ್ದಾರೆ. ಅಂದರೆ ಡಿ ಬಾಸ್ ಕ್ರೇಜ್ ಯಾವ ಮಟ್ಟಿಗಿದೆ ಅನ್ನೋದು ಕೂಡ ಸಾಬೀತಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.